ಗೆಳೆಯರೇ, ಹಿತೈಷಿಗಳೇ, ನಾನಿಂದು ಸಿದ್ಧಗಂಗಾ ಮಠದಲ್ಲಿದ್ದೀನಿ. ಸಿದ್ಧಗಂಗಾ ಮಠದ ಜಾತ್ರೋತ್ಸವದ ಸಂದರ್ಭದಲ್ಲಿ ಆಯೋಜನೆ ಮಾಡಿರುವ ಪುಸ್ತಕ ಮುಳಿಗೆ ಇಟ್ಟಿದ್ದೀನಿ. ಆ ಕಾರಣ ಇಲ್ಲಿ ಕಳೆದ 11 ದಿನಗಳಿದ್ದೀನಿ. ಈ ದಿನ ಇಲ್ಲಿ ತೇರು ಭಾಳ ಅದ್ಭುತವಾದ ಜನ ಸೇರ್ತಾ ಇದ್ದಾರೆ. ನೋಡಿ, ದಾಸೋಹ ನಡೀತಾ ಇದೆ ನಿತ್ಯ ನಿರಂತರವಾಗಿ. ಈ ಥರ ದಾಸೋಹ ಇಲ್ಲಿ ಈ ದಿನ 16 ಕಡೆ ನಡೀತಾ ಇದೆ. ಭಾಳ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇಂದು ವಿಶೇಷವಾದ ಸಿಹಿ ಊಟದ ವ್ಯವಸ್ಥೆ ಸರ್ವ ಭಕ್ತಾದಿಗಳಿಗೂ ಇಲ್ಲಿ ಪರಮ ಪೂಜ್ಯರು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿ ನೋಡಿದರೂ ಜನಪ್ರವಾಹ ಇದೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 1ರವರೆಗೆ ಇಲ್ಲಿ ಪ್ರಸಾದ ನಿತ್ಯ ನಿರಂತರವಾಗಿ ವರ್ಷ 300 ನಡೆಯುತ್ತೆ. ಇದೊಂದು ಪವಾಡವೇ ಸರಿ. ನೋಡಿ, ಇಲ್ಲಿ ಪ್ರಸಾದ ಮಾಡಿ ವಿಶ್ರಮಿಸುತ್ತಿರುವ ಭಕ್ತಾದಿಗಳು ಒಂದೆಡೆ ಹೆಸರೇ ಹಿಡಿದು ಅಪಾರವಾದ ದವಸ ಧಾನ್ಯಗಳನ್ನು ನೀಡಿರುವ ಭಕ್ತಾದಿಗಳು. ಇಂದಿನ ಪರಮ ಪೂಜ್ಯರು ನಿತ್ಯ ಭಕ್ತರಿಗೆ ದರ್ಶನ ಕೊಡ್ತಿದ್ದಂತಹ ಒಂದು ಸ್ಥಳ ಇದು. ಇಲ್ಲಿನ ಸ್ಥಳದಲ್ಲಿ ಭಾಳ ಭಕ್ತಿಯಿಂದ ಭಕ್ತರು ತಮ್ಮ ಮನದಾಳದ ಕೋರಿಕೆಗಳನ್ನು ಹೇಳ್ಕೊಂಡು ಅಗರಾಗ್ತಾರೆ. ನೋಡಿ, ಜನ ಇವತ್ತು ವಿಶೇಷವಾಗಿ ಹರಿದು ಬಂದಿದೆ. ಹದಿನೈದು ದಿನಗಳ ಕಾಲ ನಡೆಯುವ ಈ ಜಾತ್ರೆ ಭಾಳ ಹೆಸರು ಮಾಡಿದೆ. ನೀವು ದೂರದಲ್ಲಿ ಕಾಣ್ತಿರೋ ತೇರಿನ ದೃಶ್ಯ. ತೇರಾಗಿದೆ. ಜನರು ತಮ್ಮ ಮನದಾಳದ ಅರಿಕೆಗಳನ್ನು ಹೇಳಿಕೊಂಡು ತೇರಿಗೆ ಹಣ್ಣು ಜವನದ ಒಂದು ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಜನ. ದಿನನಿತ್ಯ ಇಷ್ಟು ದಾಸೋಹ ನಿರಂತರವಾಗಿ ವರ್ಷ 300 ನಡೆಯುವುದು ಭಾಳ ವಿಶೇಷ. ನಾನಾ ಕಡೆಯಿಂದ ಜನ ಹರಿದು ಬರ್ತಾ ಇದ್ದಾರೆ.
ಕಣ್ಣಿಗೆ ಕಾಣುವಷ್ಟು ದೂರದ ಜನಸ್ತೋಮ ಇದು ಕಾಣ್ತಾ ಇದೆ. ನೀವು ನೋಡ್ಬೋದು ಮುಖ್ಯ ರಸ್ತೆಯಿಂದ ಬರ್ತಿರೋ ಜನಪ್ರವಾಹವನ್ನು ನೋಡಿ. ಇಷ್ಟು ಭಕ್ತಾದಿಗಳಿಗೂ ಕೂಡ ಯಾವುದೇ ಒಬ್ಬ ಭಕ್ತಾದಿಗೆ ಪ್ರಸಾದ ಸಿಕ್ಕಿಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಅಡುಗೆ ಇದೆ. ಇವತ್ತು ತೇರಿನ ದಿನವಾದ್ದರಿಂದ ಎಲ್ಲರಿಗೂ ವಿಶೇಷವಾದಂಥ ಸಿಹಿ ಊಟದ ವ್ಯವಸ್ಥೆ ನಡೆದಿದೆ. ಸಿದ್ಧಗಂಗಾ ಮಠಕ್ಕೆ ಇರ್ತಕ್ಕಂಥ ಭಕ್ತರನ್ನು ನೋಡುವುದೇ ಒಂದು ಸಂಭ್ರಮ. ಎಲ್ಲರೂ ಭಾಳ ಭಕ್ತಿಪೂರ್ವಕವಾಗಿ ಮನದಾಳದಿಂದ ಇಲ್ಲಿ ಬರ್ತಾರೆ. ಇಂದಿನ ಅಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ತಪಶಕ್ತಿ ಎಂಥದ್ದು ಅಂದರೆ ಇಲ್ಲಿ ನೋಡ್ಬೋದು. ವಿಶ್ವದಲ್ಲಿಯೇ ಸುದೀರ್ಘ ಕಾಲ ಒಂದು ಸಂಸ್ಥೆ ಆಡಳಿತ ನಡೆಸಿದ ದಾಖಲೆಗೆ ಪಾತ್ರರಾಗಿದ್ದಂಥ ಪರಮ ಪೂಜ್ಯರು ಹಾಕಿರುವ ಈ ದಾಸೋಹ ಸೇವೆಯ ಮಾದರಿ ಪ್ರಪಂಚದಲ್ಲಿ ಉಚಿತ ಸೇವೆಯನ್ನು ಎಲ್ಲೂ ಕೂಡ ನಡೆಯಲ್ವೇನೋ ಅಂತ ಹೇಳಿದ್ರೆ ಆಶ್ಚರ್ಯವಾಗಲ್ಲ. ನೋಡಿ ಜನಸಾಗರ ನೋಡಿ, ಎಲ್ಲೆಲ್ಲೂ ಜನಪ್ರವಾಹ ಅನ್ನೋದಿದೆಯೇನು. ನಾವು ಹಿಂದೆ ಒಂದು ಭಕ್ತಿಗೀತೆಯಲ್ಲಿ ಕೇಳಿದ್ದು, ಲಕ್ಷದ ಮೇಲೆ 96,000 ಜನಗಳಿಗೆ ನಿತ್ಯ ಜಂಗಮಕ್ಕೆಕ್ಕಿದ ಮಹಾಶರಣರ ಬಗ್ಗೆ ಹೇಳ್ತಿರೋ. ಇದನ್ನು ಸಾಕ್ಷಾತ್ ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಜನಸಾಗರ ಹರಿದು ಬರ್ತಾ ಇದೆ. ಇಲ್ಲಿ ವಿಶೇಷವಾದ ಅಂಗಡಿಗಳಿವೆ. ಜಾತ್ರೆಗೆ ಬಂದಂಥ ಜನ ತಮ್ಮ ಇದೆಲ್ಲ ಈ ಪ್ರಸಾದಗಳನ್ನು ಪುರಿ, ಮಿಕ್ಸ್ಚರ್, ಹಿಂಗೆ ಸ್ವೀಟ್, ಜಿಲೇಬಿ ಈ ಥರದ್ದೆಲ್ಲ ಖರೀದಿ ಮಾಡ್ಕೊಂಡು ಹೋಗ್ತಿರೋದು ಭಾಳ. ಇಲ್ಲಿ ಚಂದ್ರಣ್ಣ ಅಂತ ಒಬ್ಬರಿದ್ದಾರೆ. ಹೆಂಗೆ ನಡೀತಾ ಇದೆ ಚಂದ್ರಣ್ಣ ನಿಮ್ಮದು ವ್ಯಾಪಾರ? ಹೌದು, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಹಾಂ, ಇದು ಪ್ರತಿ ವರ್ಷ ಹಿಂಗೆ ಮಾಡ್ತೀರಿ? ನಾನು 70 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದಾ? ನೋಡಿ, ಅದು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ. ನೆನ್ನೆನೂ ಕೂಡ ಪರಿಚಯ ಮಾಡ್ಕೊಂಡ್ವಿ. ಇವತ್ತು ಚಾನಲ್ ಇದು ಮಾಡ್ತಾಯಿದ್ದೀನಿ. ನಿಮ್ಮದು 70 ವರ್ಷದಿಂದ ನಿಮ್ಮ ಹಿಂದಿನ ಪರಂಪರೆಯಿಂದ ಮಾಡ್ತಾಯಿದ್ದೀರಿ. 3 ತಲೆಮಾರು ಬಂದೈತೆ. ಹಾಂ, ಹೌದು. ಇಷ್ಟೆಲ್ಲ ಇದ್ದರೂ ಇವೆಲ್ಲವೂ ಕೂಡ ಖಾಲಿಯಾಗಷ್ಟು ಭಕ್ತರು ಹರಿದು ಬರ್ತಾರೆ. ಭಾಳ ವಿಶೇಷ ಮಾಡಿ, ಒಳ್ಳೆಯದಾಗಲಿ. ನೋಡಿ, ಎಲ್ಲೆಲ್ಲೂ ಜನ ಸಾಗರ. ಹಿಂದಿನಿಂದ ಪರಂಪರೆಯಿಂದ ಇಲ್ಲಿ ಅಂಗಡಿಗಳನ್ನ ಹಾಕ್ತಾರೆ. ಇದಲ್ಲದೆ ವಸ್ತು ಪ್ರದರ್ಶನ ಇದೆ. ಅಲ್ಲಿ ನನ್ನ ಪುಸ್ತಕ ಮಳಿಗೆ ಇದೆ. ನನ್ನ ಪುಸ್ತಕ ಮಳಿಗೆ ಸಂಖ್ಯೆ 80. ಕಳೆದ 11 ದಿನಗಳಿಂದ ಇಲ್ಲಿ ಇದ್ದೀನಿ ಗೆಳೆಯರೆ. ಒಂದು ವಿಶೇಷವಾದ ಅನುಭವ ನೀಡ್ತಾ ಇದೆ. ಪದಗಳಲ್ಲಿ ಬಣ್ಣಿಸಲಾಗದಷ್ಟು ಸಂತೋಷ ಆಗ್ತಾಯಿದೆ, ಸಮಾಧಾನ ಆಗ್ತಾಯಿದೆ, ಮನಸ್ಸು ಹಗುರಾಗ್ತಾ ಇದೆ. ನೋಡ್ತಾ ಇದ್ದೀರಿ ನೀವು ಜನಪ್ರವಾಹವನ್ನು. ಸಿದ್ಧಗಂಗಾ ಕ್ಷೇತ್ರದ ಎಲ್ಲ ಪರಮ ಪೂಜ್ಯರುಗಳು ಸಾಧಿಸಿದ ತಪಸ್ಸಿನ ಶಕ್ತಿ ಇದು. ವಿಶೇಷವಾಗಿ 111 ವರ್ಷಗಳ ಕಾಲ ಬಾಳಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಎಷ್ಟು ಮೇರು ವ್ಯಕ್ತಿತ್ವವನ್ನು ಒಂದು ದಿವ್ಯ ಚೇತನ ಆಗಿದ್ರು ಅದಕ್ಕೆ ನೋಡಿ. ಇಲ್ಲದ ಹರಿದು ಬರುತ್ತಾ ಇರ್ತಕ್ಕಂಥ ಭಕ್ತ ಗಣವೇ ಸಾಕ್ಷಿ. ಎಲ್ಲರೂ ಕೂಡ ಪ್ರಸಾದ ಮಾಡಿ ಆನಂದವಾಗಿ ಹೋಗ್ತಾರೆ ಗೆಳೆಯರೆ. ನೋಡಿ, ನಿತ್ಯ ನಿರಂತರವಾಗಿ ಹರಿದು ಬರ್ತಾಯಿದೆ. ಗಂಟೆಗಟ್ಟಲೆಯಿಂದ ದಿನಪೂರ್ತಿ. ನಿನ್ನೆಯಿಂದ ಭಾಳ ಜಾಸ್ತಿ ಜನ ಬರ್ತಾಯಿದ್ದಾರೆ. ನೋಡಿ, ಎಲ್ಲೆಲ್ಲೂ ನಿಮಗೆ ಕಣ್ಣಿಗೆ ಕಾಣೋವರೆಗೂ ಕೂಡ ಜನಪ್ರವಾಹ ಹರಿದು ಬರ್ತಾಯಿದೆ. ಮಕ್ಕಳೆಲ್ಲ ಸಡಗರ ಸಂಭ್ರಮದಿಂದ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾದ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆಯದಂತೆ ಇಲ್ಲಿ ಭಕ್ತರು ಸಹಕಾರ ನೀಡ್ತಾರೆ. ಅಷ್ಟು ಮಠದ ಮೇಲೆ ಅಭಿಮಾನ ಇದೆ. ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ಕೆಲ ನಿಮಿಷ ಹೇಳೋಕ್ಕಾಗಲ್ಲ. ನೀವೊಮ್ಮೆ ಇಂಥ ಕ್ಷೇತ್ರಕ್ಕೆ
ಭೇಟಿ ಕೊಟ್ಟರೆ ನಿಮ್ಮ ಮನದ ಎಲ್ಲ ಬೇಡಿಕೆಗಳನ್ನು ಇಲ್ಲಿ ಸಲ್ಲಿಸಿದ್ರೆ ಖಂಡಿತ ನಿಮ್ಮ ಮನಸ್ಸಂತೂ ಹಗುರ ಆಗುತ್ತೆ. ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ. ಜೊತೆಗೆ ಅನೇಕ ಕಟ್ಟಡಗಳಿವೆ. ಮಕ್ಕಳಿಗೆಲ್ಲ ಉಚಿತ ವಿದ್ಯಾಭ್ಯಾಸ ಮತ್ತು ಅವರಿಗೆ ವಸತಿ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಪ್ರತಿದಿನ 11,000 ಮಕ್ಕಳು ಊಟ ಮಾಡ್ತಾರೆ. ಜೊತೆಗೆ ಭಕ್ತಾದಿಗಳು ಇಂಥ ವಿಶೇಷ ದಿನಗಳಂತೂ ಲಕ್ಷ ನಿನ್ನೆ ಒಂದು ಅಂದಾಜು 4ರಿಂದ 5 ಲಕ್ಷ ಜನ ನಿನ್ನೆ ಬಂದಿದ್ದರು ಅಂತ ಹೇಳ್ತಾರೆ. ಇವತ್ತು ಕೂಡ ಆ ಸಂಖ್ಯೆ ಇನ್ನೂ ಮೀರಬಹುದೇನೋ. ನೋಡಿ, ಇನ್ನೂ ಹರಿದು ಬರ್ತಾ ಇದೆ ದೂರದಿಂದ. ಕ್ಯಾತ್ಸಂದ್ರ ಬಸ್ ಸ್ಟ್ಯಾಂಡ್ನಿಂದ 1 ಕಿಲೋಮೀಟರ್ ಆಗುತ್ತೆ. ಇನ್ನೂ ದೂರದವರೆಗೂ ಜನ ಕಾಣ್ತಾ ಇದ್ದಾರೆ. ಗೆಳೆಯರೇ, ಈ ಕ್ಷೇತ್ರದ ಮಹಿಮೆಯನ್ನು ಬಣ್ಣಿಸಲು ಪದಗಳ ಸಾಗಲು ಇಂದಿನ ಶ್ರೀಗಳು ಹಾಕೊಟ್ಟಂತಹ ಮಾರ್ಗದರ್ಶನವನ್ನು ಈಗಿನ ಶ್ರೀಗಳಾದಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಕೂಡ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಕಿರಿಯ ಶ್ರೀಗಳಾದಂಥ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಭಾಳ ವಿಶೇಷ ರೀತಿಯ ಒಂದು ಸ್ಥಾನವನ್ನು ಅಲಂಕರಿಸಿ ತಮ್ಮ ಒಂದು ಸೇವೆಯನ್ನು ಈ ಮಠದಲ್ಲಿ ಭಾಳ ಹೆಸರುವಾಸಿಯಂತೆ ಮಾಡೋದರಲ್ಲಿ ಶ್ರಮಿಸ್ತಾ ಇದ್ದಾರೆ. ನೋಡಿ, ಇದೆಲ್ಲ ಪ್ರಸಾದ ಮಾಡಿ ಬರ್ತಾರೋ ಭಕ್ತಾದಿಗಳು ಭಾಳ ಸಂತೃಪ್ತಿಯಿಂದ, ಸಮಾಧಾನ ಚಿತ್ತದಿಂದ, ಸಂತಸದಿಂದ ಬರ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳು ಸಾವಿರಾರಿವೆ. ಇಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ತಾವು ಸಾಧ್ಯವಾದರೆ ಒಮ್ಮೆಯಾದರೂ ಭೇಟಿ ಕೊಡಿ ಅಂತ ಹೇಳ್ತಾ, ಮತ್ತೆ ಸಾಧ್ಯವಾದರೆ ಇನ್ನೊಂದು ವಿಡಿಯೋ ಚಿತ್ರಣವನ್ನು ಮಾಡ್ತೀನಿ ಗೆಳೆಯರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಅಂತ ಹೇಳ್ತಾ ದಿವ್ಯಾರೂಪ ಚಾನಲಿಂದ ನಿಮಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.